ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಿಮಗೆ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈಗ ನಾನು ಈ ಮಾಪಲ್ಲಿ ಒಂದು ಮಾಪು ಅಕ್ಕಿ ತಗೊಂಡಿದ್ದೀನಿ. ಇದರಲ್ಲಿ ನಾನು ಇದೇ ಮಾಪಲ್ಲಿ 1.5 ನಾನು ಇದು ಹೆಸರು ಬೇಳೆ ತಗೊಂಡಿದ್ದೀನಿ. ಇದೇ ಮಾಪಲ್ಲಿ 1.5 ಹೆಸರು ಬೇಳೆ ತಗೊಂಡಿದ್ದೀನಿ. ನೋಡಿ 1.5 ಹೆಸರು ಬೇಳೆ ತಗೊಂಡಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ. ನೋಡಿ 3-4 ಸಲ ತೊಳ್ಕೊಳ್ತೀನಿ. ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ನೋಡಿ ಇದನ್ನು ಗ್ಯಾಸ್ ಹಚ್ಕೊಂಡ್ಬಿಡ್ತೀನಿ. ಈಗ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ, ಎಣ್ಣೆ, ನೋಡಿ ಫ್ರೆಂಡ್ಸ್, ತುಪ್ಪ ಹಾಕ್ಕೊಳ್ತೀನಿ. ಇಷ್ಟು ತುಪ್ಪ ಸಾಕು, ಜಾಸ್ತಿ ಬೇಡ. ನಿನ್ನೆ ನಾನು ತುಪ್ಪ ಮಾಡಿರೋದು ತೋರಿಸಿದ್ದೀನಿ ಫ್ರೆಂಡ್ಸಿಗೆ ವಿಡಿಯೋ ಯಾವ ರೀತಿ ಮಾಡೋದು ಅಂತ. ನೋಡಿಲ್ಲ ಅಂದರೆ ಈ ವಿಡಿಯೋ ಆದ ತಕ್ಷಣ ಹೋಗಿ ನೋಡಿ. ಹಾಗೆಯೇ ಆಯಿಲ್ ಹಾಕ್ತೀನಿ. ಆಯಿಲ್ ಏನು ತುಂಬ ಅಂತ ಇಷ್ಟೊಂದೇನು ಜಾಸ್ತಿ ಬೇಡ, ಇಷ್ಟು ಸಾಕು. 1 ಸ್ಪೂನ್ ಆಯಿಲ್ ಸಾಕು, 1 ಸ್ಪೂನ್ ತುಪ್ಪ ಸಾಕು. ಹಾಗೆ ಈಗ ಸಾಸಿವೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟು ಸಾಸಿವೆ ಸಾಕು. ಸಾಸಿವೆ ಪಟಾಪಟ ಅನ್ನತ್ತೆ. ಏನು ಇಷ್ಟು ಬೇಗ ಅನ್ನಲ್ಲ, ಅದು 2 ನಿಮಿಷ ಬೇಕು ಅದಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಸಾಸಿವೆ ಪಟ ಅಂದಿದೆ. ಸಾಸಿವೆ ಆಗಿದೆ. ಕರಿಬೇವು ಹಾಕ್ತೇವೆ. ಈಗ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಏನು ಹಾಕಲ್ಲ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ನಾನು ತೊಳೆದಿಟ್ಟಿದ್ದೀನಲ್ಲ ಹೆಸರು ಬೇಳೆ ಮತ್ತು ಅಕ್ಕಿ, ಅದನ್ನು ಹಾಕ್ಬಿಡ್ತೀನಿ. ಚೆನ್ನಾಗಿ ನೀರೆಲ್ಲ ತೆಗೆದಿಟ್ಟಿದ್ದೀವಿ. ಮತ್ತು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರಿ 1-2 ನಿಮಿಷ. ಹಿಂಗೆ ಅಮ್ಮ ಮಾಡ್ಕೊಂಡಿದ್ದಾರೆ. ಈಗ ಜೀರಿಗೆ, ಈ ಹೆಸರುಬೇಳೆ ಮತ್ತು ಅಕ್ಕಿ ಹಾಕೋದಕ್ಕಿಂತ ಮೊದಲು ಜೀರಿಗೆ ಹಾಕಬೇಕಾಗಿತ್ತು ಫ್ರೆಂಡ್ಸ್. ಜೀರಿಗೆ ಹಾಕಿಲ್ಲ ನಾನು. ಸೊ ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆನ ಮಧ್ಯದಲ್ಲಿ ಸ್ವಲ್ಪ ಈ ರೀತಿ ಸಾಟೆ ಮಾಡ್ಕೊಳ್ತೀನಿ ನಾನು. ತೊಂದರೆ ಇಲ್ಲ, ಒಂದೊಂದು ಸಲ ಆಗುತ್ತೆ. ಹಿಂಗೆ ಹಾಕಿದ್ರೆ ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ, ಎಲ್ಲ ಈಗ ಮಿಕ್ಸ್ ಆಗುತ್ತೆ. ಜೀರಿಗೆ ಹಾಕ್ಕೊಳ್ಳಿ. ಈ ಪ್ಯಾನ್ ಎಲ್ಲ ಬಿಸಿ ಇರುತ್ತಲ್ಲ, ಸೊ ಹಾಗಾಗ್ಬಿಟ್ಟು ಹಾಕಿದ ತಕ್ಷಣ ಇದಾಗುತ್ತೆ ಜೀರಿಗೆ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಈ ರೀತಿ ಮಾಡ್ಕೊಳ್ತೀನಿ. ನೋಡಿ, ನೀರು ಹಾಕೋದು ಬೇಡ, ಫಸ್ಟ್ ಈ ಥರ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಕೈ ಆಡಿಸೋಣ. ನೋಡಿ ಫ್ರೆಂಡ್ಸ್, ಈಗ ಹಳದಿ ಪೌಡ್ರ್ ಹಾಕ್ತೀನಿ. 1/4 ಸ್ಪೂನ್ ಹಳದಿ ಪೌಡ್ರ್ ಸಾಕು. ಹಾಗೆ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಕಟ್ ಮಾಡಿಟ್ಟಿದ್ದೀನಿ. ಈಗ ಒಂದೊಂದೇ ಹಾಕ್ಕೊಂಡು ಬಿಡೋಣ. ಟೊಮೆಟೊ ಹಾಕ್ತೀನಿ. ಹಾಗೆಯೇ ನಾನು ಒಂದು ಸ್ವಲ್ಪ ಕಾರ್ನ್ ಹಾಕ್ತೀನಿ. ಕಾರ್ನ್ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆಲ್ಲ ಇಷ್ಟ. ಸ್ವಲ್ಪ ತರಕಾರಿನೂ ಹಾಕಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಏನು ನಿನಗೆ ಕಾರ್ನ್ ತಿಂದ ಅಭ್ಯಾಸ ಇಲ್ವಾ? ತರಕಾರಿ ಅಂದರೆ ಕಾರ್ನ್ ಎಲ್ಲ ತರಕಾರಿಯಲ್ಲೇ ಬರುತ್ತೆ. ಹಸಿ ಬಟಾಣಿ, ಕಾರ್ನು ಮತ್ತು ಬೇರೆ ಏನೂ ಹಾಕಲ್ಲ ಇದಕ್ಕೆ. ಹಸಿ ಬಟಾಣಿ ಹಾಕ್ತೀನಿ ಫ್ರೆಂಡ್ಸ್. ಕೆಲವರು ಪ್ಲೇನ್ ಮಾಡ್ತಾರೆ. ನಾನು ಮೊದಲೇ ಪ್ಲೇನ್ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಈ ಥರ ಬಟಾಣಿಗಳನ್ನು, ಕಾರ್ನನ್ನು, ಟೊಮೆಟೊನ ಹಾಕ್ತೀನಿ. ಕೆಲವರು ಈರುಳ್ಳಿನೂ ಹಾಕ್ತಾರೆ ಅನಿಸುತ್ತೆ. ನಾನು ಒಂದು ಸ್ವಲ್ಪ ಈರುಳ್ಳಿ ಹಾಕಲ್ಲ ಫ್ರೆಂಡ್ಸ್, ಯಾಕೋ ನನಗೆ ಚೆನ್ನಾಗಿ ಅನಿಸಲ್ಲ, ಸೊ ಹಾಕಲ್ಲ. ಸಾಕು, ಇಷ್ಟು ಸಾಕು. ನೋಡಿ ಫ್ರೆಂಡ್ಸ್, ಈಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ತೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕಬೇಕು. ಕಲ್ಲುಪ್ಪು ಯಾವ ಉಪ್ಪು ಆದರೂ ಪರವಾಗಿಲ್ಲ, ಇದು ಮೆಲ್ಟ್ ಆಗುತ್ತೆ ಅಂತ ಹಾಕ್ತಿದ್ದೀನಿ ಅಷ್ಟೇ. ಉಪ್ಪು ಹಾಕಿದ್ದೀನಿ. ಇದಕ್ಕೆ ಜೀರಿಗೆ ಜಾಸ್ತಿ ಹಾಕಿ ಪೊಂಗಲ್ ಅಂದರೆ ಜೀರಿಗೆನೇ ತುಂಬ ಟೇಸ್ಟಿ ಬರುತ್ತೆ. ಜೀರಿಗೆಯಿಂದಾನೇ ಆಗೋ ಪೊಂಗಲ್ ರುಚಿ ಆಗೋದು. ನೋಡಿ
ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಇದಕ್ಕೆ ಇಷ್ಟು 3 ತರಕಾರಿ ಸಾಕು, ಟೊಮೆಟೊ, ಕಾರ್ನು, ಬಟಾಣಿ ಎಲ್ಲ. ಟೊಮೆಟೊ ಮತ್ತು ಬಟಾಣಿ ಹಾಕಿ ಸ್ವಲ್ಪ ತುಪ್ಪದಲ್ಲೇ ಮಾಡಿ ಫ್ರೆಂಡ್ಸ್. ನಮ್ಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅಂತ ಸ್ವಲ್ಪ ತುಪ್ಪ, ಆಯಿಲ್ ಎರಡೂ ಹಾಕಿ, ಎಣ್ಣೆ ಎರಡೂ ಹಾಕಿದ್ದೀನಿ ನಾನು. ನೀವು ತುಪ್ಪದಲ್ಲೇ ಮಾಡಿ. ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈಗ 4 ಹಸಿಮೆಣಸಿನ್ಕಾಯಿ ಹಾಕ್ತೀನಿ ನಾನು, ಉದ್ದ ಕಟ್ ಮಾಡಿ ಹಾಕಿದ್ದೀನಿ. ಉಪ್ಪು ಹಾಕಿದ್ದೀನಿ, ಹಳದಿ ಪೌಡ್ರ್ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿದ್ದೀನಿ. ಈಗ ಇದು 2.5 ಮಾಪು ನೀರು ಹಾಕಿದ್ದೀನಲ್ಲ, 5 ಮಾಪು 2.5 ಮಾಪು ಅಕ್ಕಿ ಮತ್ತು ಹೆಸರುಬೇಳೆ ಹಾಕಿದ್ದೀನಲ್ಲ, ಸೊ ನಾನು 5 ಮಾಪು ನೀರು ಹಾಕ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ಫ್ರೆಂಡ್ಸ್, ನನಗೆ ದಪ್ಪ ಇಷ್ಟ ಆಗಲ್ಲ ನೋಡಿ ಫ್ರೆಂಡ್ಸ್. ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತೀನಿ, ನಾನು ಹೇಳಿದ್ನಲ್ಲ ನನಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತ. 5 ಮಾಪ್ಗಿಂತ ಜಾಸ್ತಿನೇ ಹಾಕಿದ್ದೀನಿ ನೀರು ನೋಡಿ. ಗ್ಯಾಸು ಫ್ಲೇಮ್ ದೊಡ್ಡದು ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ಈಗ ಕುಕ್ಕರ್ ಮುಚ್ಚಿಬಿಡ್ತೀನಿ, ಉಪ್ಪು ಸರಿಯಾಗಿದೆಯಾ ನೋಡಿಬಿಟ್ಟು ಕುಕ್ಕರ್ ಮುಚ್ತೀನಿ. ನೀವು ಕರೆಕ್ಟಾಗಿ 2.5 ಮಾಪು ಅಕ್ಕಿ ಬೇಳೆ ಹಾಕಿದರೆ 5 ಮಾಪು ಅದರ ಡಬಲ್ ನೀವು ನೀರು ಹಾಕಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈ ರೀತಿ ಪೊಂಗಲ್ ರೆಡಿ ಆಗಿದೆ ನೋಡಿ. ನೋಡಿ ನಾನು ಹೇಳಿದ್ನಲ್ವಾ, ನಾನು ತುಂಬ ಸ್ವಲ್ಪ ಮೆದುವಾಗಿ ಮಾಡ್ತೀನಿ ಅಂತ. ನೋಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ. ಪ್ಲೇಟಿಂಗ್ ಮಾಡೋಣ ಈಗ. ಬನ್ನಿ ಫ್ರೆಂಡ್ಸ್ ಟೇಸ್ಟ್ ಮಾಡೋಣ. ಪ್ಲೇಟಿಂಗ್ ಮಾಡಿದ್ದೀನಿ, ಬಿಸಿ ಇದೆ ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಯಿಲ್ ಹಾಕಬಾರ್ದು, ಖಾಲಿ ತುಪ್ಪನೇ ಹಾಕಿಬಿಟ್ಟು ಮಾಡಬೇಕು. ನಮ್ಮ ಮನೇಲಿ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ, ಕೋಲ್ಡ್ ಆಗಿದೆ, ಸೊ ಹಾಗಾಗಿಬಿಟ್ಟು 2 ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು. ನೋಡೋಣ, ಟೇಸ್ಟ್ ಮಾಡಿ ನೋಡೋಣ ಹೇಗೆ ಆಗಿದೆ ಅಂತ.